एक ही बार बोल दिया था तो ರೈಡರ್ ಫೋನ್ ಇಕ್ಕಿದ್ರೆ ಇಷ್ಟೊತ್ತು ವಿಡಿಯೋ ಮಾಡ್ದಾಗೆ ಗೈಸ್ ನಮ್ಮಿ ನೋಡಿ ಗೈಸ್ ಓಡಿಸೋದು ಗೈಸ್. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅಚ್ಚಲ ರವಿ ಯೂಟ್ಯೂಬ್ ಚಾನಲ್. ಇವತ್ತು ಆಲ್ರೆಡಿ ನಾನು ರೆಡಿ ಆಗಿದ್ದೀನಿ. ಬೆಳಗ್ಗೆನೇ ಫುಲ್ ರೆಡಿ ಆಗಿಲ್ಲ, ಬಟ್ ಸ್ನಾನ ಮಾಡಿ ರೆಡಿ ಆಗಿದ್ದೀನಿ. ಇವಾಗ ನಾವೆಲ್ಲಿ ಹೋಗ್ತಾ ಇದ್ದೀರಿ ಅಂತ ಸ್ವಲ್ಪ ಕ್ಯೂರಿಯಸ್. ನಮ್ಮ ಅಪ್ಪ ಮಮ್ಮಿ ಹೋಗಿದ್ದಾರೆ, ನಾನು ನನ್ನ ತಮ್ಮ ಇವಾಗ ಹೋಗಬೇಕು ಗೈಸ್. ನಾಷ್ಟ ಮಾಡಿದ್ದಾರೆ, ಮಮ್ಮಿ ಹೋಗಿದ್ದಾರೆ 9:30ಗೆ ಹೋಗಿದ್ದಾರೆ. ನಮ್ಮ ಅಜ್ಜಿ ಇವಾಗ ಫುಲ್ ಇರಿಟೇಟ್ ಮಾಡ್ತಾವ್ರು, ಕಸ ಗುಡಿಸ್ಬಿಟ್ಟು ಮನೆ ಹೊಡಿಸು ಹಂಗೆ ಹಿಂಗೆ ಅಂತ. ನನ್ನ ತಮ್ಮ ಮತ್ತು ನಮ್ಮ ಅಜ್ಜಿ ಕಿಲಾಡ್ತಾರೆ ಗೈಸ್. ನಾಷ್ಟ ಏನು ಮಾಡಿದ್ದಾರೆ ನೋಡೋಣ ಬನ್ನಿ. ಟೊಮೆಟೊ ಬಾತ್ ಮೊಸರು ಪಚ್ಚಡಿ ಮಾಡಿದ್ದಾರೆ ಗೈಸ್. ಇವಾಗ ನಾನು ತಿಂದ್ಬಿಟ್ಟು ರೆಡಿಯಾಗಿ ಹೋಗಬೇಕು. ನನ್ನ ತಮ್ಮ ಆಲ್ರೆಡಿ ಟಿ ವಿ ನೋಡ್ಕೊಂಡು ಕೂತಿದ್ದಾನೆ. ಬೇಕು ಅಂತಂದರೆ ನಮ್ಮ ಅಜ್ಜಿ ಕಸ ಗುಡಿಸ್ಬಿಟ್ಟು ಹೋಗು ಅಂತ ಹೇಳ್ತಾನೆ ಅವರೇ. ನನ್ನ ತಮ್ಮ ಮ್ಯಾಟ್ ಸುತ್ತಾ ಇದ್ದಾನೆ. ನಾನು ಇವಾಗ ಕಸ ಗುಡಿಸ್ಬೇಕು ಗೈಸ್. ಕಸ ಗುಡಿಸಿ ಹೋಗ್ಬೇಕು. ಎಷ್ಟು ಇದು ಮಾಡ್ತಾರೆ ನೋಡಿ ನಾನು. ಬಾಯ್ ಗೈಸ್. ಇವಾಗ ನಾನು ನನ್ನ ತಮ್ಮ ಬಿಡ್ತಾ ಇದ್ದೀನಿ ಗೈಸ್. ಓಡಿಸ್ಕೊಂಬಂದೆ. ಇವಾಗ ಇಲ್ಲಿಂದ ನನ್ನ ತಮ್ಮ ಓಡಿಸ್ಬೇಕು. ಕೊಡು ಅಂತ ಯಾವಾಗ ಇವನೇ ಇಸ್ಕೊತಾನೆ. ಇಲ್ಲಿಂದ ಅಲ್ಲಿಗೆ ಮನೆ ಹತ್ರ ಗಂಟ ಐತೆ ಅಷ್ಟೇ ಓಡಿಸೋದು ಗೈಸ್. ಅವನಿಗೊಂಥರ ಖುಷಿ ಈ ಏಜಲ್ಲಿ ಗಾಡಿ ಕೊಟ್ಟರೆ ಓಡ್ಸೋಕ್ಕೆ. ಅದಕ್ಕೆ ನಾನು ಹೋಗಿ ಕೊಡ್ತೀನಿ ಗೈಸ್. ನಮ್ಮನೆ ಗೈಸ್ ಇನ್ನೊಂದ್ಸತಿ ಗಾಡಿ ಕೊಡಲ್ಲ ಅಂತ ಡಿಸೈಡ್ ಮಾಡಿದೆ. ಇವಾಗ ಬರ್ತಾ ಏನು ಮಾಡ್ದೆ, ಅಪ್ಪ ನಿಜ ಓಡ್ಸೋಕೆ ಬರಲ್ಲ ಗೈಸ್ ಇವನಿಗೆ. ಗೈಸ್ ನಮ್ಮಿ ನೋಡಿ ಗೈಸ್ ಎಷ್ಟು ಚೆನ್ನಾಗಿದೆ. ವೈಟ್ ಕೂದಲ ಬಿಟ್ಟೈತೆ. ಸರಿ ನಾನು ನನ್ನ ರೂಮ್ ತೋರಿಸ್ತೀನಿ. ಆ್ಯಂಡ್ ದಿಸ್ ಇಸ್ ಮೈ ರೂಮ್. ಇಷ್ಟೇ ಗೈಸ್ ನನ್ನ ರೂಮ್. ಸಿಂಪಲ್ ಇವಾಗ ಹಿಂಗಿರುತ್ತೆ. ನೆಕ್ಸ್ಟ್ ಟೈಮ್ ಬರೋಷ್ಟೊಂದು ಫುಲ್ ಕಬೋರ್ಡ್ಸ್ ಆಗಿರುತ್ತೆ. ಪ್ಲೀಸ್ ವುಡ್ ವರ್ಕ್ ಮಾಡೋಕ್ಕೆ ಫುಲ್ ವುಡ್ ಎಲ್ಲ ತರಿಸಿದ್ದಾರೆ. ಇವಾಗ ಮಾಡಬೇಕು. ಇವಾಗಲ್ಲ, ನಾಳೆಯಿಂದ ಸ್ಟಾರ್ಟ್ ಮಾಡ್ತೀನಿ. ರೈಡರ್ ಹೋಯ್ ನಾನು ಪ್ಲೇಸ್ ಮಾಡ್ಕೊಟ್ಟಿದ್ದೀನಿ. इसको पैसा देना पूरा. तुम फिनिश करने तक पैसा तो अंदर सबको फिनिश कर देंगे. फिनिश का टेंशन नहीं है. अंदर सबको पूछ लो. अंदर सबको देख किया. ಆಯ್ತಪ್ಪ ಆಯ್ತು. ಮ್ಯೂಸಿಕ್ अभी जल्दी उतर रहे. बाद में गुटखा चाहिए तो मैं मंगा के देगा. उतर जल्दी. ಬ್ಲ್ಯಾಕ್ ಪ್ಯಾಂಟ್ ಹಾಕೋ ಬಂದಿದ್ದೀನಿ. ಫುಲ್ ವೈಟ್ ಆಗೋಯ್ತು ನೋಡಿ. ಫುಲ್ ವೈಟ್ ಆಗೋಯ್ತು, ಗಲೀಜಾಗೋಯ್ತು. ಎನರ್ಜಿ ಡ್ರಿಂಕ್ ಅಂತೆ ಗೈಸ್. flashback. Ching tabak dum dum. वो साइकिल नहीं जाएगा. रुके उधर से उधर चलो
ಮಮ್ಮಿ ಏನೋ ಕೇಳಿದ್ರು. ಏನು ಮಮ್ಮಿ? ನಿಮ್ಮ ಕೆಲಸ ಮಾಡೋಕ್ಕೆ ಇಷ್ಟನಾ? ಇಲ್ಲ ಕೂತಿರೋಕ್ಕೆ ಇಷ್ಟ ಗೈಸ್. ಕೆಲಸ ಮಾಡೋಕ್ಕೆ ಇಷ್ಟ ಅಂದರೆ ಅದೆಲ್ಲ ಒಂದು ಇದರಲ್ಲಿ ಹಾಕ್ಬಿಡ್ರಿ, ಬಾಣಲೆಯಲ್ಲಿ. ಏನು ಉಳಿಸ್ಕೊಂತಾರೋ ನಮ್ಮನ್ನೇನು ಇವು ಅಪ್ಪ ಏನು ಡೈಲಾಗ್ ಹೇಳಿದ್ರು ನೋಡ್ದ ಗೈಸ್. इसलिए मैं भगवान को पसंद मांगा जैसा मेरा लड़की हो नहीं लड़की होगा लड़का नहीं चाहिए लड़का क्या तो तुम कितना गुटखा खाता हो डबल खाता. ಇವಾಗ ಅದನ್ನು ಕ್ಲೀನ್ ಮಾಡು ಅಂತಾರೆ ಗೈಸ್ ನಮ್ಮ ಮಮ್ಮಿ. ಇಲ್ಲೊಂದು ಸುಜುಕಿ ಗಾಡಿ ಇದೆ. ಇದು ಎಲೆಕ್ಟ್ರಿಕ್ ಗಾಡಿ. ಎಲೆಕ್ಟ್ರಿಕ್ ಅಂತ ಗೈಸ್. ಅದು ಏನು ತೋರಿಸಿ ಹೇಳಿದ್ರು ಗೊತ್ತಾ? ಕೀ ಹಾಕೋ ಜಾಗ ತೋರಿಸ್ಬಿಟ್ಟು ಓ ಇಲ್ಲೂ ಎಲೆಕ್ಟ್ರಿಕ್ ಗಾಡಿ. ನನಗೆ ಅನ್ನಿಸ್ತು ಚಾರ್ಜಿಂಗ್ ಹಾಕೋ ಥರ ಅನ್ನಿಸ್ತು ಅದು. ठीक है मैं तो चला जाऊंगा मेरा उड़ीसा में भी काम आ गया डायरेक्ट चला जाऊंगा ಚಾರ್ಜಿಂಗ್ ಅಲ್ಲ ಗೈಸ್, डायरेक्ट भुवनेश्वर ಕೀ ಹಾಕೋದು ಚಾರ್ಜಿಂಗ್ ಎಲೆಕ್ಟ್ರಿಕ್ ಅಂತ. एक ही बार बोल दिया तो एक्स्ट्रा नहीं है तो परवाह नहीं. फेविकॉल बॉक्स तुम लोग भी लेके जाओ. ನೋಡಿ ಗೈಸ್. कम हो गया तो तुम लोग इधर से मिलता नहीं ना. कम हो गया ಫೆವಿಕಲ್ ಬಾಕ್ಸ್. Oh my god, such a big Fevicol box. ऐसा क्या ಈ ಡ್ರಮ್ ಚೆನ್ನಾಗಿರುತ್ತೆ. थोड़ा है ना ಡ್ರಮ್ ಹಾಕೋದ್ಮೇಲೆ ಗಿಡ ಹಾಕಿ ಏನಕ್ಕೂ ಯೂಸ್ ಆಗಿಲ್ಲ. Hey ಗುಂಡ. नहीं तो बोलता तुम देखे जाना करते. ಗೈಸ್ ಇಷ್ಟು ದೊಡ್ಡ ಫೆವಿಕಾಲ್ ಯಾವತ್ತಾದ್ರೂ ಎಲ್ಲಾದ್ರೂ ನೋಡಿದ್ದೀರಾ? ತಗೋ ಇದು ಹಿಡ್ಕೊ. ನಮ್ಮಪ್ಪ ಎಷ್ಟೊಂದು ವುಡ್ ವರ್ಕ್ ಮಾಡಿಸಿದ್ರು, ಆದರೆ ಈ ಥರ ಎಲ್ಲ ಡ್ರಮ್ ಫೆವಿಕಾಲ್ ತರಿಸಿರ್ಲಿಲ್ಲ. ಗೈಸ್ ನಮಗೆ ಡ್ರಮ್ ಫೆವಿಕಾಲ್ ನೋಡ್ಬಿಟ್ಟು ಶಾಕಲ್ಲಿದ್ದಾರೆ ಗೈಸ್. ಅದೇ ಗುಂಗಲ್ಲಿದ್ದಾರೆ. ಅದು ಫೆವಿಕಾಲ್ ಖಾಲಿ ಆದಮೇಲೆ ಏನು ಮಾಡಬೇಕು ಅಂತ ಥಿಂಕ್ ಮಾಡ್ತಾಯಿತ್ತು. ಉಳ್ಳ ಯಪ್ಪ ನಾನೆಲ್ಲ ಹೋಗ್ತೀನಿ ಅಲ್ಲಿ ಬರ್ತಾಯಿದ್ದ ಹುಳುಗಳು. ಚಿಕ್ಕ ಹುಳ ಗೈಸ್, ಏನೋ ಒಂಥರ ಚಿಕ್ಕ ಹುಳ ಬ್ಲ್ಯಾಕ್ ಕಲರ್. ತೋರಿಸ್ತೀನಿ ಹಿಡಿದ್ಬಿಟ್ಟು. ನೀನಿರೋ ಹತ್ರ ಅದು ಬಂದಿಲ್ಲ, ಅದಿರೋ ಹತ್ರ ನೀನು ಬಂದಿದ್ಯಾ? ಇಲ್ಲಿ ಇದೇನಿದು ಶೀಟಾ? ಒಳಗಡೆ अंदर उसको अभी इधर रहने दो ना, बाद में ले लेना. अच्छा ये अंदर लेके जाएगा फ्लाई करने को जगह नहीं मिलेगा. रवि हाउस वत्सल हाउस. बरसला ये हाउस नहीं, बरसला दूसरा मैरिज का दूसरा हाउस है विदेश हाउस. वत्सल हाउस. ಒಂದು ಒಳಕ್ಕೆ ಮಾಡಬೇಕಲ್ಲ ಪೈಪ್ ಎತ್ಬಿಟ್ಟು ಅಲ್ಲೇ ಪ್ಲಂಬರ್ ಅವ್ರಿಗೆ ಹೇಳ್ತೀನಿ, ಅಲ್ಲೇ ಹಾಕ್ಬಿಟ್ಟು ಮೂಲೆಗೆ ಬಂದ್ಬಿಡಿ. ಇದ್ರಲ್ಲಿ ಕಾಣಬಹುದು. ಅಯ್ಯೋ ಹೋಯ್ತು ನೋಡಿ ಕಾಣುತ್ತೆ ಇದರಲ್ಲಿ. ಆ ಥರ ಚಿಕ್ಕ ಹುಳ ಗೈಸ್. ಈ ಥರ ಕೈ ಅದು ಎಷ್ಟೊಂದಿದೆ ನೋಡಿ, ಇದು ಎಷ್ಟೊಂದು ಆಗ್ತಿದೆ. ಇದೇನಿದು ಕೆಲವೆಲ್ಲ ಇದು ಅದು ಉದ್ದೋಗೆಲ್ಲ ಬರೋದು ಮುರಿದೋಯ್ತು. ಹಿಂಗಿದ್ದೀನ ಹಿಂಗೆ ಮುರ್ದಾಕಿ ಬಿಡು. ಹಿಂಗೆ ಇನ್ನೂ ಅರ್ಥ ಆಗಿಲ್ಲ ಅವನಿಗೆ. ಬಾಗಿಲಿತ್ತು ಹಿಂಗೆ ಜಡ ಬಾಗಿಲಿದು ಅಂದರೆ ಹಿಂಗೋಗಿ ಹಿಂಗಿತ್ತ ಹಿಂಗೆ ಮಾಡ್ಸೋದು, ಹಿಂಗೆ ತೆಗ್ಸಾಕೋರು ಅಷ್ಟೇ. ಹಿಂಗೆ ಮಾಡಿ ಹಿಂಗೆ ಮಾಡೋದು ಅಷ್ಟೇ. ಆ ಕಡೆನಾ ಈ ಕಡೆ ಅಲ್ವಾ? ಇದನ್ನ ಮಾತ್ರ ತೆಗ್ಸೋರು ಹಿಂಗೆ ಯಾವಾಗ ಬೇಕು ಹೋಗ್ಲಿ ನಿಂಗೇನೋ. ನಾನು ಇವಾಗ ಹೋಗಿಲ್ಲ, ಅವತ್ತು ಒಂದಿನ ಹೋಗಿದ್ದೆ. ಅಲ್ಲಿ ಡಸ್ಟ್ ಇತ್ತು ಅಂತ ಹೊಡೆದೆ. ಡಸ್ಟಿನ ಪಕ್ಕದಲ್ಲಿ ಕುಂತಿದ್ದಾರೆ ನೋಡಿ. ನಮ್ಮ ಮಮ್ಮಿ ಡಸ್ಟ್ ಪಕ್ಕ ಕೂತಿದ್ದಾರೆ ಗೈಸ್. ಏನು ಮಾಡೋಕ್ಕೆ ಕ್ಲೀನ್ ಮಾಡಿದ್ವಿ. ನಮ್ಮ ಮಮ್ಮಿ ನನಗೆ ಒಂದು ಚಿನ್ನದಾದ ತಮ್ಮ ಕೊಡು ಅಂತ ಕೇಳಿದ್ದೆ ಗೈಸ್. ಮಾಡ್ತಾ ಇದ್ದೆ ಹೇಳು. ನಾನು ನಮ್ಮ ಮಮ್ಮಿ ನೋಡ್ತೇನೆ ಏನು ಮಾಡ್ತಾವನೆ ಅಂದರೆ ಉದ್ದೇಶ.
ಇಷ್ಟು ದಿವಸ ಸಾಕಿದ್ಕು ಒಳ್ಳೇದು ಮಾಡ್ದಾಗೈತೆ ನನ್ನ ತಮ್ಮ. ಸ್ಟ್ಯಾಂಡ್ ತಂದು ಮಮ್ಮಿ ಕಾಲ ಮೇಲೆ ಇಕ್ತೈತ. ಕಾಲ ಮೇಲೆ ಹಾಕಿ ಕೈ ಮೇಲೆ ಹಾಕಿ ನೀವೇ ಅಡುಗೆ ಮಾಡಿ ದೊಡ್ಡಪ್ಪ ಮನೆಗೆ ಹೋಗ್ಬಿಡ್ತೀನಿ. ಮಮ್ಮಿ ಇವಾಗ ಕಾಸು ಕೊಟ್ಟಿಲ್ಲ, ಆದರೂ ಅಂಗಡಿಗೆ ಹೋಗಿ ಬರ್ತಾಯಿದ್ದೀನಿ. ಏನು ಬೇಕು ನಿಂಗೆ? ನಿಂಗೆ ಏನು ಬೇಕಂತ ಹೇಳು. ನನಗೇನು ಬೇಡ, ಪರವಾಗಿಲ್ಲ ಹೇಳು. ಕ್ರೀಮ್ ಬನ್. ಏನಕ್ಕೆ ಸುಮ್ಮನೆ ಗೊತ್ತಾ, ನನ್ನ ಹತ್ರ ಕಾಸಿಲ್ಲ. ಬೇಕು ಅಂತ ಹೋದ ಗೈಸ್, ಬೇಕು ಅಂತ ಹೋದ. ಇಷ್ಟೊತ್ತು ಇಲ್ಲೇ ನಿಂತಿದ್ದ, ಎದ್ದಿದೆ ಹೋದ. ಏಯ್ ಬೇಗ ಬಾ. ಏನು ಗಂಡ ಅವ್ನು ಮಾಡಿದ್ದು ಈ ಥರ ಹೊಡ್ತೀಯ. ನಾನು ಕುತ್ಕೊಂಡು ನಾಳೆ ಹೋಗೋದ ಇವತ್ತು ಇಲ್ಲೂ ಒಂದು ಅಂಗಡಿ ಐತೆ, ನೀನು ಹೋಗಿ ಸುಮ್ಮನೆ ಇಲ್ಲ ಇಲ್ಲ ಮಾಸ ಒಂದು ಮಾಸ ಸಾಕು. ಅಲ್ಲಿ ಆಯ್ತು ನೋಡಿ, ಎತ್ಕೊಂಡ್ಬಿಡಿ. ಅಲ್ಲೋ ನನ್ನ ಹತ್ರ ಬಂದಾಗ ಡಿಕ್ಕಿ ಯಾವಾಗೂ ಈ ಥರ ಕಲರ್ಫುಲ್ ಆಗಿರುತ್ತೆ. ಬಂದರು ಗೈಸ್. ಓ ಅಣ್ಣ ಬಂದ. आपका हमको पता है संडे मतलब आपका उसको जाके दुकान मुनियप्पा का दुकान ये इंट्रोड्यूस करो जाके. अभी चलो ऐसे खाना गिना का कुछ देख लो, गाड़ी में चलो. बोलो मेरा घर में काम कर रहा है. ಕೇಸ್ ಇವಾಗ ಜಸ್ಟ್ ಹೋಗಿ ಹಂಗೆ ವಾಪಸ್ ಬಂದ್ರಿ ಗೈಸ್. ಇವಾಗ ಮತ್ತೆ ಹೋಗ್ತಾರೆ. ಬರ್ತಾನೆ ಅವರು ಬರಲಿ ಬರ್ತಾನೆ ಇದು. ನಾವು ತಗೊಂತಾರನ ಬಾರ ಹೋಗ್ತಾರನ ನೋಡಪ್ಪ. ಏನು ನೋಡ್ತಾವನೆ ಇವನು. ಗಾಡಿ ಕೊಡ್ಬಾರ್ದಪ್ಪ. इसको लगता क्या करेंगे आप क्या इसको? मैं ड्राइव कर. ठीक है 1 लाख रुपए दे दो, अभी दे देता. ಕೂತೇ ಇದ್ದೀನಿ. ಫಂಟಾ ಗೈಸ್ ನಾನೇ ಎತ್ಕೊತಾ ಇದ್ದೀನಿ ಗೈಸ್. ಒಂದು ಫಾಂಟ. ಇದಕ್ಕೆ ಗ್ಲಾಸ್ ಇದಾ ಹೋಗಲೇ ಅಪ್ಪದಲ್ಲ, ನಂದೇ ಗೂಗಲ್ ಪೇ. ಬಂದು ಎತ್ಕೋ. ಬಂದು ವೇಟ್ ಮಾಡ್ತಾ ಇದ್ದೀರಿ, ನಮ್ಮಮ್ಮಿ ಬರೋಕ್ಕೆ ಕಾಯ್ತಾ ಇದ್ದೀರಿ. ಇಲ್ಲಿ ಒಂದೇ ಸ್ಟ್ರಾಲ್ ಇಬ್ರು ಕುಡಿಯೋಕೆ ಅಂದ್ಬಿಡಲ್ಲ. ಅಣ್ಣಗೆ ತೆಗಿಯೋಕ್ಕೆ ಬರ್ತಾ ಇಲ್ಲ. ಜ್ಯೂಸ್ ಎಗಿರ್ಬಿಟ್ರೆ ನಾನು ತಕ್ಕೊಡ್ತೀನಿ, ಕೊಡು ತಗೋ. ಏನು ಮಾಡೋದು ಅನ್ನ ಗೊತ್ತಾಗ್ತಾನೆ ಇಲ್ಲ. ಆ ಕಡೆ ನೋಡು. ತೆಗಿಯತ್ಯಾ ಇಲ್ಲ. ದೊಡ್ಡ ಮನೆಗೆ ಹೋಗ್ತಾರೆ. ಆಯ್ತು ಫಸ್ಟ್ ನಾನು ಕುಡ್ದು ಚೆನ್ನಾಗಿಲ್ಲ. ನೀನು ಹಚ್ಚಿಟ್ಟು ಕುಡ್ದು ನೋಡು. ಏನು ಎಕ್ಸ್ಪ್ರೆಷನ್ ಇದೆ. ನೀನು ಇದೆ ಸ್ಟ್ರಾ ಮೊಮೆಂಟ್. ಸ್ಟ್ರಾ ಇಲ್ಲ ಐತಿ, ಎತ್ಕೊಂಡು ನಿಂತೆ ಸ್ಟ್ರಾ. ಅದು ವಾಪಸ್ ಬಿಡಬೇಡ. ಇದೆಲ್ಲ ಹಾಕಿದೆ ಸಕ್ಕತ್ತಾಗಿದೆ. ಎಷ್ಟು? 15. ಹೌದಾ? ನಿಜ ನೀನು ತಗೊಂಡ ಬೇಕಾ ನಿಂಕ? ಒಂದು ಗಾಡಿಯಲ್ಲಿ ಇನ್ನೂ ಒಂದು ಇಕ್ಕಿದ್ದೀನಿ, ಎತ್ಕೊ. ನೀನು ಎತ್ಕೊ. ಲಿಚ್ಚಿ ಇನ್ನೊಂದು 2 ಕುಡಿಯೋಣ ಬಿಡು. ಅಷ್ಟ ನಂದು ಇಷ್ಟ ಒಂದು, ಅದರಲ್ಲೂ ಶೇರ್. ಯಾರು ಫುಡ್ ಟ್ರ್ಯಾಕ್ ಮಾಡ್ಕೊಂಡಿದ್ದಾನಂತೆ ಗಾಡಿ. ನಾನು ಮೈ ಮಾಡೋದು ಸುಡ್ತಿ. ನಮ್ಮ ಚಿರ್ಕೊಡು ಹೆಂಗೆ ಕಾಳ್ತಾನೆ. ಇಲ್ಲೋ ಮತ್ತೆ ಎತ್ತು ಹೋಗೋಣ. ಹೋಯ್ತು ಹೊಟ್ಟೆಗೆ ಅವ್ನು ಕುಡ್ದಾಗ ಐಸ್. ಇವಾಗ ನಂದು ಅವನೇ ತೆಗೆದು ಕುಡಿತೇನೆ. ನೀರಿರೋದು ನಿಂದು, ಅದು ನಂದು. ಸಾಕು ಬಿಡ್ಬಾ ವಾಪಸ್ ಹೋಗ್ಬಿಡು. ಸಾಕು, ಅಲ್ಲಿ ಕೆಳಗಡೆ ಖಾಲಿ ಆಗ್ತೈತೆ. ನಾನು ಕುಡಿತೀನಿ ನೀರು. ಅಣ್ಣ ಬಳ್ಳೆ ಅವನೇ ಗೈಸ್ ನೋಡಿ.
ಟೈಮ್ ಆಯ್ತು ಮುಚ್ಚು. ನಾನು ಕುಡಿಯೋದು ಬೇಡವಾ? ಈಸ್ ಇವ್ರನ್ನ ಅವಾಗೆ ಊಟ ಆಯ್ತಾ ಅಂತ ಕೇಳಿದೆ. ಅಕ್ಕಂತೆ ಮಮ್ಮಿದು ಇದೇನಿದು? ನೀರು ಅದರೊಳಗೆ ಬಂದಿರೋದು. ಅದೇ ಹೋಗೋದಾ? ಅದರಷ್ಟು ಕದೆ ಬಂದಿರ್ತದೆ, ಖಾಲಿ ಇರುತ್ತೆ, ಪಾರ್ಟಿನ ನೋಡೋಕೆ ಬಂದಿರುತ್ತೆ. ಊಟ ಎಲ್ಲ ಆಯಿತು. ಫಾಂಟಾ ಕುಡಿದೆ, ಬಿಂಗೋ ಚಿಪ್ಸ್ ತಿಂದ್ರಿ, ಇದು ಟೆಡೆ ಮೇಡೆ ಇದೆ, ಮೊಸರು ಬಜ್ಜಿ ಎಲ್ಲ ಖಾಲಿ ಆಯಿತು. ಎಲ್ಲ ನಾನು ಎಲ್ಲಾರ್ದು ಆಯಿತು. ಇವಾಗ ನಾನು ಆಟ ಆಡ್ತಾನೆ, ನಾನು ಹೊಡಿತಾನೆ. ಏಕಾಗೆ ಫಾಂಟಾ ಕುಡಿತಾ ಇದ್ದಾರೆ. ಟಯರ್ಡ್ ಆಗಿದೆ ಗೈಸ್. सारा दिन ऐसा ही करती है। देखो काम करने वाला मेरा बेटा। छोटा उम्र में वो चश्मा क्यों आ गया आपको बेटा? मोबाइल फोन देखने दारू पीने से पी लो भैया, भैया जूस. उधर काम करता हूँ, लोग जूस देता हूँ. ನೇತ್ರಮ್ಮ ನಿಂಗೆ ಕುಡಿದ್ಬಿಟ್ಟು ಆಮೇಲೆ ಇದು ಮಾಡಿ ಬಾ. ಇನ್ನಾಗ ಹಿತೇಶಿಗೆ ಎಷ್ಟು ಬೆವರು ಬರ್ತೈತೆ ಗೊತ್ತಾ ಹಿತೇಶಿಗೆ. लोग चला गया कारपेंटर। हाँ वो लोग किया. ಗೈಸ್ ಇವತ್ತಿನ ಬ್ಲಾಗ್ ಅಂತೂ ಸಿಕ್ಕಾಪಟ್ಟೆ ಲೈಕ್ ನೋಡೋಕ್ಕೆ ಚೆನ್ನಾಗಿರ್ಬೋದೇನೋ, ಆದರೆ ಫುಲ್ ಕೆಲಸ ಮಾಡಿದ್ದೆ ಗೈಸ್. ಬೆಳಗ್ಗೆ ಬಂದಾಗಿಂದ ಇವಾಗ ಗಂಟ ಫುಲ್ ಕೆಲಸ ಮಾಡಿರೋದೆ. ಕೈಯೆಲ್ಲ ನೋಡಿ ಹೇಗಾಗಿದೆ. ಇನ್ನೂ ತೊಳೆದಿಲ್ಲ, ಮನೆಗೆ ಹೋಗಿ ತೊಳಿಬೇಕು. ಮನೆಯೆಲ್ಲ ಒಂದು ಮೇಲಿಂದ ಕೆಳಗಡೆ ಗಂಟ ಫುಲ್ಲು ಕ್ಲೀನಾಗಿದೆ. ಇವಾಗ ವುಡ್ಡೆಲ್ಲ ತರಿಸಿದ್ದಾರೆ ಕಬೋರ್ಡ್ಸು ವಾರ್ಡ್ರೋಬ್ ಎಲ್ಲ ಮಾಡೋಕ್ಕೆ. ಈ ಟ್ರಾಫಿಕಲ್ಲಿ ಮನೆಗೆ ಹೋಗಿ ನಿಜವಾಗ್ಲೂ ಕೈ ಕಾಲೆಲ್ಲ ಇವಾಗೇ ನೋವ್ತಾ ಇದೆ. ಇವಾಗೇ ಇವಾಗ ಜಸ್ಟ್ ಗಾಡಿಯಿಂದ ಎಲ್ಲರೂ ಬಂದು ಇಳಿದು ಇವಾಗ ಡ್ರೆಸ್ ಚೇಂಜ್ ಮಾಡಿ ಫ್ರೆಶ್ ಅಪ್ ಆಗಿ ಸಿಕ್ಕಾಪಟ್ಟೆ ಟೈರ್ಡ್ ಆಗಿದೆ ಗೈಸ್. ಆ್ಯಂಡ್ ಮೋರ್ ಓವರ್ ಇವಾಗ ಹೋಗಿ ನಮ್ಮ ಮಮ್ಮಿ ಏನಾದರೂ ಊಟ ಅಡುಗೆ ಮಾಡಬೇಕು. ನಮಗೆಲ್ಲರಿಗೂ ಊಟ ಇವಾಗ ನಮ್ಮ ಮಮ್ಮಿ ಹೋಗಿ ಅಡುಗೆ ಮಾಡಿ ಆಮೇಲೆ ಅದನ್ನು ನಾವು ತಿನ್ನೋದು ಗೈಸ್. ಇವಾಗ 7:22 ಕಣ್ಣೆಲ್ಲ ಒಂಥರ ಆಗ್ತೈತೆ. ಟೀ ಮಾಡ್ತಾಯಿದ್ದಾರೆ. 7:40 ಆಗ್ತಾಯಿದೆ ಟೈಮ್. ಯಾಕೋ ಕಾಫಿ ಕುಡಿಯೋಣ ಅಂತ ನೋಡಿದ್ರೆ ಆಮೇಲೆ ಕಾಫಿ ಏನಕ್ಕೆ ಟೀ ಅಂತ ಟೀ ಇಸ್ಕೊತಾ ಇದ್ದೀರಿ ಗೈಸ್. ನಿಜವಾಗ್ಲೂ ಟೀ ಇಲ್ಲ ಕಾಫಿ ಕುಡಿದ್ರೆ ಡೇ ಹೋಗೋದೇ ಇಲ್ಲ ನಮ್ಮದು. ಮಮ್ಮಿದು ಅಷ್ಟೇ ಗೈಸ್, ಹೋಗಲ್ಲ. ಏನೇನೋ ಆಗ್ತವ್ರೆ ಟೀಗೆ. ಏಲಕ್ಕಿ ಪುಡಿ ಗಮ್ಮನ್ನುತ್ತೆ ಎಲ್ಲ ನೋಡ್ತೀನಿ ಗೈಸ್. ಆಲ್ಮೋಸ್ಟ್ ನಾನು ಡೈಲಿ ವ್ಲಾಗಲ್ಲಿ ಬರೀ ಕಿಚನ್ದೇ ತೋರಿಸ್ತಾ ಇದ್ದೀನಿ ಅಂತ ಅನ್ಕೊಬೋದು, ಯಾಕಂದರೆ ನಾನು ಬರೀ ಕಿಚನಲ್ಲೇ ಇರೋದು ಗೈಸ್. ನಮ್ಮ ಮಮ್ಮಿಗೆ ಹೆಲ್ಪ್ ಮಾಡ್ಕೊಂಡು ಇಡ್ತೀನಿ ತಾನೇ ನೇತ್ರಮ್ಮ? ಹಾಂ, ಇಲ್ಲ ಅಂದರೆ ಟಿ ವಿ ನೋಡ್ಕೊಂಡು ಗೊತ್ತಿರ್ತೀನಿ. ಟಿ ವಿ ಇಲ್ಲ, ಫೋನ್ ನೋಡ್ಕೊಂಡೇನು? ಇವತ್ತೆಲ್ಲ ಫೋನ್ ನೋಡಿಲ್ಲ, ಇವತ್ತೊಂದಿನ ನೋಡಿಲ್ಲ. ನಿನ್ನೆ ಎಲ್ಲಿ ನೋಡಿದೆ? ಬರ್ಬೇಕಾಗಿರೋ ಮಳೆಯಲ್ಲಿ ಹೋಗಿದೆ. ನೋಡಿ ಗೈಸ್ ಹಿಂಗೆ ಹೇಳ್ತಾರೆ ನಮ್ಮ ಮಮ್ಮಿ. ಫೋನ್ ಇಕ್ಕಿದ್ರೆ ಇಷ್ಟೊತ್ತು ವೀಡಿಯೋ ಮಾಡಿದೆ ಗೈಸ್, ಗೊತ್ತಾಗಿಲ್ಲ. ಇವಾಗ ಫ್ರಂಟ್ ಕ್ಯಾಮ್ರಾ ಆನ್ ಮಾಡಿದೆ, ಅದಕ್ಕೆ ನೋಡಿದ್ದೆ. ನಾವು ಅವಳು ಅಡುಗೆ ಮನೇಲಿ ವಿಡಿಯೋ ಮಾತ್ರ ಮಾಡ್ತಾ ಇದ್ದಾಳೆ, ಆದರೆ ಅವಳು ಅಡುಗೆ ಮನೇಲಿ ಕೆಲಸ ಮಾಡಲ್ಲ. ಕನ್ಫ್ಯೂಸ್ ಅಂತ ಆಗ್ಬೇಡಿ. ಕೆಲಸ ತಾನೇ ಇವಾಗ ಮಾಡಿದ್ದು. ಏನು ಮಾಡಿದೆ? ಶುಂಠಿ ತಂದ್ಕೊಟ್ಟೆ. ಫ್ರಿಜ್ಜಲ್ಲಿರೋ ಶುಂಠಿನ ತೊಗೊಬಂದು ಇಲ್ಲಿ ಇಡಕ್ಕೆ ಅದೊಂದು ಕೆಲಸನ. ಟೀ ಇಟ್ಕೊಂಡು ಕುಡಿಯೋದಿಲ್ಲ ಅವಳು. ಅಲ್ಲಿ ಕುತ್ಕೊಂತಾಳೆ, ಇವಾಗ ಹೋಗಿ ನಾನು ಎತ್ಕೊಂಡೋಗಿ ಟೀ ಕೊಡಬೇಕು. ಏನೇ ಆಗಲಿ ಗೈಸ್, ಇವಾಗ ಇಲ್ಲ ನೇನೇ ಮಾಡಿರ್ಬೋದು. ನಮ್ಮಮ್ಮಿ ಊಟ ಇಟ್ಕೊಟ್ರೇನೆ ಅದು ಒಳಗೆ ಹೋಗೋದು. ನಮ್ಮಮ್ಮಿ ತಂದು ಅಲ್ಲಿ ಕೊಟ್ರೆ ನನಗೆ ಕಾಫಿ ಟೀ ಏನೇ ಆಗಲಿ ಒಳಗೆ ಹೋಗೋದು, ಇಲ್ಲಾಂದರೆ ಕುಡ್ದಂಗೆ ಆಗಲ್ಲ. ಆವತ್ತಿನ ದಿವಸ ಫುಲ್ ಅಯ್ಯೋ ಕುಡಿಬೇಕಾಗಿತ್ತು ಅಂತ ನಾನು ಅನಿಸ್ತಾನೆ ಇರುತ್ತೆ. ನಾಳೆ ಕಾಲೇಜ್ ಇದೆ. ಮೋರ್ ಓವರ್ ನಾಳೆ 5:30 ಗಂಟೆ ಇದೆ, ಲ್ಯಾಬ್ ಇದೆ ಗೈಸ್. ಅದು ಇರಿಟೇಟಿಂಗ್ ಅಂದರೆ. ನೇತ್ರಮ್ಮ ರೆಕಾರ್ಡ್ ತಗೋಬೇಕು ನೋಡಿ. ಬೇಗ ಗ್ಯಾಪ್ಸ್ಕೊಂಡಿದ್ದೆ. ಲಾಸ್ಟ್ ವೀಕೆ ಚೆಕ್ ಮಾಡಿದ್ರು ಸರ್. ನಾನು ಎಸ್ಕೇಪ್ ಆಗೋದಲ್ಲ ಏನಾದರೂ ಸರ್. ಅದು ನನ್ನ ಕ್ಲಾಸ್ ಟೀಚರ್ ಇದೆ. ಸಕ್ಕರೆ ಬೇಕಂದ್ರೆ ಹಾಕು. ಸರಿ ಅಪ್ಪಗೆ ಸರಿ ಬಾ, ನೀನು ಈಚೆ ಕುತ್ಕೊಂಡು ಕುಡಿಯಲ್ವಾ?